ಲೇ ಇವಳೆ ಏನ್ರಿ ಹೊಸ ವರ್ಷಕ್ಕೆ ಗಿಫ್ಟ್ ಬೇಕಂದಿದ್ದಲ್ಲ. ಹಾ ಕೇಳಿದ್ನೇ ರೀ, ವರ್ಷ ಪೂರ್ತಿ ನೋಡ್ಕೊತ ಕುಂದ್ರು ಅಂತ ಗಿಫ್ಟ್ ಕೊಡ್ರಿ ಅಂತ ಹೇಳಿ. ಹಾಂ ತಂದಿ ನೋಡು. ಏನದ? ತೋ ಗಿಫ್ಟ್ ಕ್ಯಾಲೆಂಡರ್. ವರ್ಷ ಪೂರ್ತಿ ನೋಡ್ಕೊಂಡು ಕುಂದ್ರು ಬಂದಿ ಇದನ್ನ. ಇದನ್ನ ಯಾರು ಕೊಟ್ರ? ಇದಾ ಬೆಳಿಗ್ಗೆ ಸೋಯಲ್ ಬಂದಿದ್ದ ಅವ. ಏ ಸೋಯಲ, ಹಾ ಅಣ್ಣ. ಹೊಸ ಕ್ಯಾಲೆಂಡರ್ ಏನೋ ಹುಡ್ಕಾಡಕತ್ತಿಯಲ್ಲ ಅಣ್ಣ ಹ್ಯಾಪಿ ನ್ಯೂ ಇಯರ್ ಯಾವ ಡೇಟಿಗೆ ಬರ್ತೈತೆ ಅಣ್ಣ? ಹೇಳಣ್ಣ. ಲೇ ಎಷ್ಟನೇ ಕ್ಲಾಸ್ ಓದಿ ನೀನು? ಅಣ್ಣ ಸೆಕೆಂಡ್ ಇಯರ್. ಪಾಸ್ ಆಗ್ಯಾನ? ಹ್ಞೂ ಅಣ್ಣ. ಕರೋನಾದಾಗ ಪಾಸ್ ಆಗ್ಯಾನ ನೀನು? ಹ್ಞೂ ಅಣ್ಣ, ನಿಂಗೆ ಹೆಂಗೆ ಗೊತ್ತಾತಣ್ಣ? ಗೊತ್ತಾತ್ ಬಿಡ್ರಿ, ನೀನು ಯಾವ ಡೇಟಿಗೆ ಬರುತ್ತೆ ಹ್ಯಾಪಿ ನ್ಯೂ ಇಯರ್ ಅಂತ ಕೇಳಿದಾಗ ಗೊತ್ತಾತ್ ನನಗೆ. ಅದು ಬಿಡು ಹೋಲಿ. ಕ್ಯಾಲೆಂಡರ್ ಹೊಸದು ಕಾಣಾಗೋದೈತಲ್ಲ, ಚೆನ್ನಾಗೈತಲ್ವ? 2025 ಕ್ಯಾಲೆಂಡರ್ ಮಸ್ತ್ ಐತಪ್ಪ. ಹಾಂ. ಎಷ್ಟು ಕೊಟ್ಟು ತೊಗೊಂಡಿದ್ದನ್ನ? 20 ರೂಪಾಯಿ ಅಣ್ಣ. ನೀನು ಫೋನ್ ಪೇ ಮಾಡ್ತೀನಿ ಹೋಗು, ನನಗೆ ಬೇಕಿದ್ದು. ಆಯ್ತಾ? ಹ್ಞೂ ನಂಬರ್ ಐತಲ್ಲ ಅಣ್ಣ? ಹಾಂ ಮಾಡ್ತೀನಿ ಹೋಗು. ಚಾರ್ಜ್ ಬೇರೆ ಇಲ್ಲಿ ಇದ್ರಾಗ. ಲೇ ಇವಳೆ, ನನ್ನ ಮೊಬೈಲ್ ಚಾರ್ಜರ್ ಎಲ್ಲ ನೋಡಿ ಅಣ್ಣ. ಇಲ್ಲ ರೂಮ್ನಾಗ ಏನಾರು ಬರ್ತೀನಿ ನನ್ನ? ಇಲ್ಲ ಆಫೀಸ್ಗೆ ಏನಾರು ತೊಗೊಂಡೋಗಿ ನಾನು? ಇಲ್ಲ ನಿನ್ನ ತಲೆಗೆ ಬುದ್ಧಿ ಐತನ? ಇಲ್ಲ. ಗೊತ್ತಿತ್ತು ನನಗೆ, ಮುಂಚೆನೇ ಗೊತ್ತಿತ್ತು ನಿನ್ನ ತಲೆಗೆ ಬುದ್ಧಿ ಇಲ್ಲ ಅಂತೇಳಿ. ಹೌದ್ರಿ, ನನ್ನ ತಲ್ಯಾಗ ಬುದ್ಧಿಲ್ಲ, ಅದಕ್ಕೆ ನಿಮ್ಮನ್ನ ಮದ್ವೆ ಆಗಿನ ನಾನು. ಏ ಯಾಕೆ ಹಂಗೆ ಹುಚ್ಚರಂಗೆ ಮಾತಾಡಕತ್ತಿ? ನೀವೇನಂದ್ರ ನನಗ ಹುಚ್ಚಿ ಅಂದ್ರಲ್ಲ, ಹುಚ್ಚಿ ಹುಚ್ಚರಂಗನ ಮಾತಾಡ್ತಾಳ. ನನಗೊಂದು ಇಂಪಾರ್ಟೆಂಟ್ ಕೆಲಸ ಐತಿ ಇವತ್ತು. ಸೊ ಪ್ಲೀಸ್ ನನ್ನ ಜೊತೆ ಇವತ್ತೊಂದು ದಿನ ಮಾತಾಡ್ಬಣ್ಣಿ. ಎದಕ್ಕ? ಅದೇನೋ ಗೊತ್ತಿಲ್ಲ, ನಿನ್ನ ಜೊತೆ ಮಾತಾಡ್ತಾ ಮಾತಾಡ್ತಾ ಜಗಳ ಹೆಂಗೆ ಸ್ಟಾರ್ಟ್ ಆಗತ್ತಂತನೋ ಗೊತ್ತಿಲ್ಲ. ನೀ ನನಗೇನಾರ ಅಂದು, ನಾನು ನಿನಗೇನಾರ ಅಂದು, ಇಡೀ ಮನೆ ವಾತಾವರಣ ರಮ್ ರ್ಯಾಡ್ ಎದ್ದೋಗೋಕ್ಕಿಂತ ಮುಂಚೆ ಒಂದು ಕಪ್ ಟೀ ತುಂಬ. ಇವತ್ತೊಂದು ದಿನ ಮಾತಾಡ್ಲಾರ್ದಂಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡು. ಹಾ ಬರೀ ಆರ್ಡರ್ ಮಾಡಿ ನೀನು. ಕೆಲಸ ಹೇಳ್ಬಿಟ್ರೆ ಸಾಕ್ರಿ, ಒಣ ದಿಮಾಗ್ ಶುರು ಆಕವಿಕಿವು. ರೀ ನಿಮಗೆ ಜೋಳದ ರೊಟ್ಟಿ ಕೆಂಪು ಚಟ್ನಿ ಮಾಡಲಿ? ಜೋಳದ ರೊಟ್ಟಿ ಕೆಂಪು ಚಟ್ನಿ ನನಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಅದನ್ನು ಅಡುಗೆ ಮಾಡ್ತೀನಿ ನನಗುತ್ತಾಳ. ಮೋಸ್ಟ್ಲಿ ನನ್ನ ಜೊತೆ ಜಗಳಾಡೋ ಇಂಟೆನ್ಷನ್ ಐತಿ ಈಗೆ. ಸೊ ನಾನು ಈ ಟೈಮ್ನಾಗ ರಿಯಾಕ್ಟ್ ಮಾಡಬಾರ್ದು, ನಕ್ಕೊಂತ ಹ್ಞೂ ಅನ್ಬೇಕು. ಮಾಡು. ಇವಾಗ ಇಷ್ಟ ಇರ್ಲಾರ್ದ ಜೋಳದ ರೊಟ್ಟಿ ಕೆಂಪು ಚಟ್ನಿ ಮಾಡ್ತೀನಿ ಅಂದ್ರೂ ಜಗಳ ಮಾಡ್ಲಾರ್ದ ಹ್ಞೂ ಅನ್ನಕತ್ತಾನಲ್ಲಿವ. ಮೋಸ್ಟ್ಲಿ ಇವ್ನು ನೋಡಿ ಅದು ಚಲೋ ಐತಿ ಅಂತ ಕಾಣತೈತಿ. ಈಗ ನನಗೇನು ಬೇಕೋ ಅದನ್ನೆಲ್ಲ ಆರ್ಡ್ರ್ ಮಾಡ್ಕೊಂಬಿಡ್ತೀನಿ. ಅಮೆಜಾನ್ ಇಂಡಿಯನ್ ಗ್ರೇಟ್ ಫೆಸ್ಟಿವಲ್ ಸೇಲ್. ಯಪ್ಪ ಇಷ್ಟು ಒಳ್ಳೆ ಆಫರ್ ಕೊಟ್ಟ ನೀವನ. ಸೀರೆ ಕುರ್ತಾ ಎಲ್ಲವೂ ಮಸ್ತ್ ಕಾಣತ್ತಾವ. ನನಗಿವು ಭಾಳ ಇಷ್ಟ ಆಗತ್ತವ. ಹೆಂಗಾರ ಮಾಡಿ ಅದನ್ನ ಆರ್ಡ್ರ್ ಹಾಕ್ಬೇಕಲ್ಲ. ಏನು ಮಾಡಲಿ? ಮೊದಲು ಒಂದು ಒಳ್ಳೆ ಚಹಾ ಕೊಟ್ಟು ಬಿಸ್ಕೆಟ್ ಹಾಕೊಂಡ್ಬಿಡ್ತೀನಿ. ರೀ ಚಹಾ ತಗೋರಿ. ರೀ ಈ ಡ್ರೆಸ್ ಎಷ್ಟು ಹಳೇದಾಗೈತೆ ನೋಡ್ರಿ. ನೋಡಲ್ಲ, ನಾ ಬಿಜಿ ಇದ್ದೀನಿ. ರೀ ಈ ಬ್ಲ್ಯಾಕ್ ಟಿ ಶರ್ಟ್ನಾಗ ನೀವು ಹೆಂಗೆ ಕಾಣಕತ್ತೀರಪ್ಪ ಅಂತಂದ್ರೆ ಹಳೇದೆಲ್ಲ ನೆನಪಾಗತೈತಿ. ಅಷ್ಟು ಮಸ್ತ್ ಕಾಣತ್ತೀರಿ ನೋಡ್ರಿ. ರೀ ಅದು ಅಮೆಜಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ನಡೆದೈತಂತ್ರಿ. ನಾ ಏನು ಕೊಡ್ಸಲ್ಲ. ಈ ಟಿ ಶರ್ಟ್ ಅಷ್ಟ ಚಂದ ಐತಿ. ಹಂದಿ ಹಂದಿ ಕಣ್ಣಾಗ ಕಾಣಕತ್ತೀನಿ ಇದ್ರಾಗ. ಅಮೆಜಾನ್ ಸೇಲ್ನೊಳಗೆ ಇವತ್ತು ಸಂಜೆ 6 ಗಂಟೆ ಒಳಗನ ಆಫರ್ ಮುಗಿದು ಹೋಗ್ತೈತಿ. ನನಗೆ ನೋಡಿ ಆ ಡ್ರೆಸ್ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟೈತಿ. ಕೊಡಿಸ್ರಿ ಅಂತ ಈ ನನ್ನ ಮಗನ ಕೇಳ್ಬಿಟ್ರೆ ಹೊಯ್ಕೊಳಕತ್ಬಿಡ್ತಾನೆ. ಮನ್ಯಾರ ಕೊಡಿಸಿದ್ನಲ್ಲ ಇನ್ನೇ ಎಷ್ಟು ಬೇಕು ಅಂಥೇಳಿ ಗಳ ಗಳ ಅಂಥೇಳಿ ಒಂದ ಕಣ್ಣಾಗ ಅಳಕತ್ತಿಬಿಡ್ತಾನೆ. ನನಗೆ ಡ್ರೆಸ್ ತೊಗೋಬೇಕಂದ್ರೆ ಈಗ ಏನು ಮಾಡಲಿ? ಈ ಪ್ರಾಜೆಕ್ಟ್ನಾಗ ಏನೋ ತಪ್ಪೈತಿ, ಏನಂತ ಅರ್ಥ ಆಗೋಲ್ರಿ. ನಾವು ಮನುಷ್ಯನಿಂದನ ತಪ್ಪಾಗ್ತೈತಿ, ಅದನ್ನ ತಿದ್ಕೊಂಡು ಹೋಗ್ಬೇಕು. ಅದೇಂಗ? ಹೆಂಗಂದ್ರೆ ನಿನ್ನ ಕಟ್ಕೊಂಡು ಸಂಭಾಳ್ಸಕತ್ತೀನಲ್ಲ ಹಂಗೆ. ನಾ ಆಲ್ರೆಡಿ ಭಾಳ ಟೆನ್ಷನ್ನಾಗ ಇದೀನಿ, ನನಗೆ ಇನ್ನಷ್ಟು ಟೆನ್ಷನ್ ಹಾಕ್ಬೇಡ ನೀನು. ಅಡುಗೆ ಮಾಡ್ಯಾರ ಹಾಕ್ಲೇ ಬೇಡ? ಅದನ್ನ ಮಾಡಿ ಹಾಕು. ಇಲ್ಲದೆ ಇರೋ ಹಾಳು ಮುಳು ತೊಗೊಂಡು ನನ್ನ ತಲೆಗೆ ಹಾಕ್ಬೇಡ ನೀನು. ಬರ್ಬರ್ತಾ ಎಷ್ಟು ಕ್ಯೂಟ್ ಅನ್ಸಾತ್ತೀರಿ ನೀವು. ಈ ಮೊಬೈಲ್ನ 24x7 ಕಣ್ಣಾಗ ಕಣ್ಣಿಟ್ಟು ನೋಡ್ತಿರಲ್ಲ, ಒಂದೇ ಒಂದು ಸತಿ ನನ್ನ ಕಡೆನೂ ನೋಡ್ರಿ.
ಅಪ್ಪ ಏನು ಆ್ಯಟಿಟ್ಯೂಡು, ಈ ಆ್ಯಟಿಟ್ಯೂಡ್ಗೆ ಫಿದಾ ಆಗ್ಬಿಟ್ಟು ನಾನು. ಈ ಪ್ರಪಂಚದೊಳಗೆ ನನ್ನಂಥ ಅದೃಷ್ಟವಂತನೇ ಯಾರೂ ಇಲ್ಲ. ನನ್ನ ಕಡೆ ದುಡ್ಡಿಲ್ಲ, ನನ್ನ ಸ್ಯಾಲ್ರಿ ಇನ್ನೂ ಆಗಿಲ್ಲ. ಸ್ಯಾಲ್ರಿ ಆದಾಗ ಅಷ್ಟೋ ಚಂದ ಕಾಣ್ತೀರಿ ನೀವು. ಫುಲ್ ಟೈಮ್ನಾಗ ಜೋಕರ್ ಕಂಡಂಗೆ ಹಾಕಿರಿ. ಐ ಅಡಿ ಎದ್ದಡಿ ಎದ್ದು ನಾನು ಕಚ್ಬಿಟ್ಟು ನೋಡು. ಹೆಂಡತಿ ಅಂದ್ರೆ ದೊಡ್ಡವರು ದೇವತೆ ಅಂತಾರೆ, ಆದ್ರೆ ಆ ದೇವತೆ ಒಳಗೆ ಒಬ್ಬಕ್ಕೆ ರಾಕ್ಷಸಿನೂ ಇರ್ತಾಳೆ. ಆಕೆ ಅವಾಗ ಹೊರಗೆ ಬರ್ತಿರ್ತಾಳೆ. ಸೊ ಈ ದೇವತೆ ಮತ್ತು ರಾಕ್ಷಸಿ ಇಬ್ಬರನ್ನು ನಿಭಾಯಿಸೋ ಶಕ್ತಿ ನಿಮ್ಮಲ್ಲಿ ಇದ್ರೆ ನೀವು ಮದುವೆ ಆಗಿರಿ, ಇಲ್ಲಾಂದ್ರೆ ಆಗಕ್ಕೆ ಹೋಗ್ಬೇಡ್ರಿ. ಈ ನನ್ನ ಮಗಗೆ ಎಷ್ಟು ಹೇಳಿದ್ರೂ ಅರ್ಥನ ಆಗೋದಿಲ್ಲ. ಹೆಂಗಾರ ಮಾಡಿ ಅವ್ನ ಮೊಬೈಲ್ ಕದ್ದರನ ಆರ್ಡ್ರ್ ಮಾಡಬೇಕಿವತ್ತು. ನಿಮ್ಗೆ ಅನಿಸ್ತಿರ್ಬೇಕಲ್ಲ, ಅವ್ರ ಮೊಬೈಲ್ದಾಗ ಯಾಕೆ ಆರ್ಡ್ರ್ ಮಾಡ್ತೀರಿ, ನಿಮ್ಮ ಮೊಬೈಲ್ದಾಗ ನೀವು ಆರ್ಡ್ರ್ ಮಾಡ್ಕೊಳಕ್ಕೆ ಬರೋದಿಲ್ಲ ಅಂತೇಳಿ. ಹೌದ್ರಿ, ಬರಂಗಿಲ್ಲ. ಯಾಕಂತಂದ್ರೆ ಇಂಥ ಕಂಜೂಸ್ ಗಂಡಂದ್ರೆ ಇರ್ತಾರಲ್ಲ, ಹೆಣ್ಮಕ್ಳಿಗೆ ₹1 ಕೈಯಾಗ ಕೊಡ್ತಿರಂಗಿಲ್ಲ. ಹೆಸ್ರಿಗೆ ಮಾತ್ರ ಅರ್ಧಂಗಿ ಅಂತಿರ್ತಾರೆ, ಅರ್ಧ ರೊಕ್ಕನೂ ಕೊಡ್ತಿರಂಗಿಲ್ಲ. ಅಂಥದ್ರಾಗ ನಾವು ಅವ್ರ ಜೇಬಿಂದ ರೊಕ್ಕ ಎತ್ತದ್ರಾಗ ತಪ್ಪಿಲ್ವೇ ಇಲ್ಲ. ಯಾಕಂದ್ರೆ ಅವ್ರನ್ನ ಅಗ್ನಿಸಾಕ್ಷಿಯಾಗಿ ಮದುವೆಯಾಗಿ 7 ಹೆಜ್ಜೆ ಸಪ್ತಪದಿ ತುಳಿದು ಅವ್ರ ಹಿಂದೆ ನಡ್ಕೊತ ಬಂದಿರ್ತೀವ್ರಿ. ಕಳ್ತನ ಮಾಡ್ಯಾರ ನಡಿತೈತಿ ನಮಗೆ. ನೋಡ್ರಿ ಈಗ ಅವ್ರ ಮೊಬೈಲ್ನ ಹೆಂಗೆ ಕದೀತೀನಿ ಅಂತ ಹೇಳಿ. ಈ ಹೋಳಿಗೆ ತಿಂದ್ಬಿಟ್ಟು ಟೇಸ್ಟ್ ಹೆಂಗಾಗೈತೆ ಅಂತ ಹೇಳ್ರಿ. ರೀ ತಿನ್ಬೇಕಾದ್ರೂ ಮೊಬೈಲ್ ಕೈಯಾಗಬೇಕನ ಕೊಡ್ರಿ. ಇದಕ್ಕೆ ಯಾವನಾರು ಹೋಳಿಗೆ ಅಂತಾನ ಏನು ಇಷ್ಟು ಕೆಟ್ಟದಾಗ ಮಾಡ್ಯಾಳ. ಆದ್ರೆ ಅದನ್ನ ಹೇಳ್ಬಿಟ್ರೆ ಗ್ಯಾರಂಟಿ ನನ್ನ ಜೊತೆ ಜಗಳ ಆಡ್ತಾಳೆ. ಜಗಳ ಆಗ್ಬಿಟ್ರೆ ನನ್ನ ಮೂಡ್ ಕೆಟ್ಟೋಗ್ಬಿಡುತ್ತೆ. ಸೊ ನನ್ನ ಮೂಡ್ ಇವತ್ತು ಚೆನ್ನಾಗಿರಲೇಬೇಕು. ಚೆನ್ನಾಗಾಗೈತೆ ಅಂತ ಹೇಳ್ಬಿಡೋಣ. ನಿಮಗೆ ಹೇಳಕ್ಕೆ ಶಬ್ದನೇ ಸಿಗೋಲ್ವಾಗ್ಯವಲ್ಲ. ಮಸ್ತ್ ಆಗೈತೆ, ಜಬರ್ದಸ್ತ್. ನಿನ್ನಂಗ ಕ್ಯೂಟ್ ಆಗೈತೆ, ಶೀ ಕೈ ಮಿಕ್ಸ್ ಆಗೈತೆ. ಥ್ಯಾಂಕ್ ಯು. ಇನ್ನೊಂದು 4 ತೊಗೊಂಬರ್ತೀನಿ, ಆರಾಮ್ ತಿಂತೀರಿ. ನೋಡಿದ್ರಲ್ಲ ಅವ್ರ ಮೊಬೈಲ್ ಅವ್ರ ಕಣ್ಣು ಮುಂದನ ಹೆಂಗೈತಿದೆ ಅಂತ ಹೇಳಿ. ಏಯ್ ತಾ ನನ್ನ ಮೊಬೈಲ್. ಚೀಪ್ ಟ್ರಿಕ್ಸ್ ನನ್ನ ಹತ್ರ ಬೇಡ.